ನಮಸ್ಕಾರ ಫ್ರೆಂಡ್ಸ್. ಇವಾಗ ಕಾರ್ನರ್ ಮುಗಿದ ಮೇಲೆ ಒಂದು ಕೆಳಗಡೆ ಇನ್ನು 3 ಲೈನ್ ಬರಬೇಕು. ಈ ಥರ ವೈಟ್ದು ಅದನ್ನು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಇದು ತುಂಬ ಈಸಿಯಾಗಿದೆ. ಇದೇನು ಇವಾಗ ಬರೀ ವೈಟ್ ಮಾತ್ರ ಹಾಕೋತಾ ಹೋಗೋದಿರ್ತದೆ ಜಾಸ್ತಿ. ಇವಾಗ ಫಸ್ಟ್ನೇ ಆ ಕಡೆ ಲೈನ್ಗೆ ಒಂದು ವೈಟ್, ಒಂದು ಬ್ಲ್ಯಾಕು, ಒಂದು ವೈಟ್ ಹಾಕ್ಕೊಂಡಿದ್ದೀನಿ. ಇನ್ನು 3 ಎಲ್ಲ ವೈಟ್ ಹಾಕೊತ ಬರಬೇಕು. ಒಂದು ಮಣಿ ಬಿಟ್ಟು ಒಂದು ಮಣಿಗೆ ಸೇರಿಸ್ಕೊತ ಬಂದರೆ ನೆಕ್ಸ್ಟ್ ಈಸಿ ಆಗುತ್ತೆ ಅದಕ್ಕೆ ಹಾಕೋಕ್ಕೆ. ಹೀಗೆ ಇದು ಈಸಿಯಾಗಿದೆ. ಇವಾಗ ಡಿಸೈನ್ ಬಂದಾಗ ಮಾತ್ರ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ವಿಡಿಯೋನ 2 ಸಲ ನೋಡಿಕೊಂಡು ಹಾಕಿ. ಇವಾಗ ಲಾಸ್ಟಲ್ಲಿ ಬಂದಾಗ ಒಂದು ವೈಟು, ಒಂದು ಬ್ಲ್ಯಾಕ್, ಒಂದು ವೈಟ್ ಹಾಕಬೇಕು. ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಈ ಕಲರು, ಒಂದು ಬ್ರೌನ್ ಕಲರು ಹಾಕ್ಕೊಂಡು ಇವಾಗ ಆಧಾರ ತಗೊಂಡು ಇವಾಗ ಬ್ರೌನ್ ಹಾಕೋಬೇಕಿಲ್ಲ. ಇಲ್ಲಿ ಇನ್ನೆಲ್ಲ ವೈಟೇ ಇದನ್ನೇ ಹಾಕೊಂತ ಬರೋದು. ಇದನ್ನು ಯಾವುದೋ ಇದಕ್ಕೆ ಕಲರ್ ಬರಲ್ಲ. ಇವಾಗ ಸ್ಟೆಪ್ ಬೈ ಸ್ಟೆಪ್ 3 ಲೈನ್ ಅಷ್ಟೇ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹೇಳಿದ್ರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಈಗ. ಹಾಗಾಗಿ ದಾರ ಕಟ್ಕೋಬೇಕು. ಇವಾಗ ಈ ಕಡೆ ಲಾಸ್ಟ್ ದಾರಕ್ಕೆ ಒಂದು ವೈಟು, ಒಂದು ಬ್ರೌನು, ಒಂದು ವೈಟು ಈ ಬ್ರೌನಲ್ಲಿ ಸೇರಿಸ್ಕೋಬೇಕು. ಮತ್ತು 3 ವೈಟು. ಅದೇ ಒಂದು ಮಣಿ ಬಿಟ್ಕೊಂಡು ಒಂದು ಮಣಿ ಸೇರಿಸ್ಕೊಂಡು ಬರಬೇಕು. ಈ ಸ್ಟೆಪ್ ತುಂಬ ಈಸಿಯಾಗಿದೆ. ಇವಾಗ ಆ ದಾರ ಬಿಟ್ಟು ಈ ದಾರ ತಗೋಬೇಕು. ಮತ್ತು ವೈಟಲ್ಲಿ ಸೇರಿಸ್ಕೊಂಡು ಈಚೆ ತೆಗೆದ್ಮೇಲೆ ಬ್ರೌನ್ ಹಾಕೋಬೇಕು. ಇವಾಗ ಇದಕ್ಕೆ ಈ ಬ್ರೌನಲ್ಲಿ ಹಾಕೋಬೇಕು. ಇವಾಗ ಈ ಕಡೆ ಕೊನೆ ದಾರಕ್ಕೆ ಮತ್ತೆ ಒಂದು ವೈಟು, ಒಂದು ಬ್ರೌನು, ಒಂದು ವೈಟು ಹಾಕ್ಕೊಂಡು
ಈ ಬ್ರೌನ್ಗೆ ಸೇರಿಸ್ಬೇಕು. ಮತ್ತು ವೈಟಿನ ದಾರ ಕಟ್ಕೋಬೇಕಿಲ್ಲಿ. ದಾರ ಕಟ್ಕೊಂಡಿದ್ದೀನಿ, ಮತ್ತೆ ಹಾಕೊಂಡು ಬರೋಣ. ಲಾಸ್ಟು ಒಂದು ವೈಟು, ಒಂದು ಬ್ರೌನು, ಒಂದು ವೈಟು, ಈ ಬ್ಲ್ಯಾಕಲ್ಲಿ ಮತ್ತು ಒಂದು ವೈಟು ಒಂದು ಹಾಕಿ ಬಿಟ್ಬಿಡ್ಬೇಕು. ಈಗ ಈ ದಾರ ಬಿಟ್ಟು ಈ ದಾರ ತಗೋಬೇಕು. ನೀವು ವೈಟಲ್ಲಿ ಎತ್ಕೋಬೇಕು ದಾರನ ಹೊರಗಡೆ. ಬ್ರೌನ್ ಹಾಕ್ಕೊಂಡೆ ಅದಕ್ಕೆ ಕೆಳಗಡೆ ಬಂದು ಈ ಫಸ್ಟು ಸ್ಟೆಪ್ ಹಾಕುವಾಗ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ. ಈ ಸ್ಟೆಪ್ ಏನು ಈಸಿಯಾಗಿ ಬರುತ್ತೆ. ಸ್ವಲ್ಪ ನೀಟಾಗಿ ಟೈಟಾಗಿ ಎಳ್ಕೊಂಡು ಬರಬೇಕು, ಅಂದರೆ ಸೀಟು ನೀಟಾಗಿ ಕಾಣಿಸುತ್ತೆ. ಇವಾಗ ಇದು 6 ಲೈನ್ ಮುಗೀತು. ಇನ್ನು ನೆಕ್ಸ್ಟ್ ಬರೋದು ಇಲ್ಲಿವರೆಗೂ ಸೇಮ್ ಬರಬೇಕು. ಬಂದು ಆಮೇಲೆ ಡಿಸೈನ್ ಬರುತ್ತೆ, ಡೈಮಂಡ್ ಬರುತ್ತೆ ಒಂದು, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವಾಗ ಲೈನ್ ಹೇಗೆ ಎಣಿಸೋದು ಅಂತಂದರೆ, ಹೀಗೆ ಉದ್ದ ಬರುತ್ತಲ್ಲ ಮಣಿ, ಅದನ್ನು ಕೌಂಟ್ ಮಾಡಬೇಕು. 1 2 3 4 5 6, ಇದು 6 ವೈಟ್ ಆಗಬೇಕು. ಆದಮೇಲೆ ಇವಾಗ ಒಂದು ಡೈಮಂಡ್ ಬರುತ್ತೆ, ಇಲ್ಲಿ ಡೈಮಂಡ್ ಬರುತ್ತೆ. ಅದಾದಮೇಲೆ ಮತ್ತೆ ಹೀಗೇ 7 ಲೈನ್ ಬರುತ್ತೆ ಕೆಳಗಡೆ. ಥ್ಯಾಂಕ್ ಯು.